ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2025ನ ಕಳಿಸ್ತಾ 2026ನ್ನು ಬರಮಾಡ್ಕೊಳ್ತಾ ನಾವು ವೈಕುಂಠ ಏಕಾದಶಿಯ ಎಲ್ಲ ಒಂದು ಪೂಜೆ ಪುನಸ್ಕಾರಗಳನ್ನು ಉಪವಾಸಗಳನ್ನು ಮುಗಿಸೋ ಅಷ್ಟರಲ್ಲಿ ನೆಕ್ಸ್ಟ್ ನಮಗೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು 2026. ನಮ್ಮ ಹಿಂದೂಗಳ ಪ್ರಕಾರ ಯುಗಾದಿ ಹಬ್ಬನೇ ಹೊಸ ವರ್ಷ ಆದ್ರೂ ಕೂಡ ಕ್ಯಾಲೆಂಡರ್ ಪ್ರಕಾರ ನಾವು ಹೊಸ ವರ್ಷವನ್ನು ಇದೇ ಒಂದು 2026ನ್ನು ಬರಮಾಡ್ಕೊಳ್ಳೇಬೇಕು. ಅವತ್ತಿನ ದಿವಸ ನಾವು ಮನೆಯಲ್ಲಿ ಏನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು, ಹಿಂದಿನ ದಿನವೇ 2025 31ನೇ ತಾರೀಕು ನಾವು ಮನೇಲಿ ಏನೆಲ್ಲ ಒಂದು ಮಾಡ್ಕೊಳ್ಬೇಕು, ಅದರಿಂದ ನಮಗೆ ಏನೆಲ್ಲ ಒಂದು ಒಳಿತಾಗುತ್ತೆ ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಕಹಿ ನೆನಪುಗಳನ್ನು ಮರಿತಾ ಸಿಹಿ ನೆನಪುಗಳನ್ನು ಮೆಲುಕು ಹಾಕ್ತಾ ಹೊಸ ವರ್ಷ 2026ಕ್ಕೆ ನಾವು ಮುಂದುವರಿಯೋಣ ಅನ್ನೋದನ್ನು ತಿಳಿಸ್ತೀನಿ. ನಾನು ತುಂಬ ವರ್ಷಗಳಿಂದ ಈ ಒಂದು ಟಿಪ್ಸನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಈ ಒಂದು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ಬದಲಾವಣೆಗಳನ್ನು ನಾವು ಕಾಣಬಹುದು. ಅದರಿಂದ ನಮ್ಮ ಸುಖ ಸಂಸಾರಕ್ಕೆ ನಾವೇ ಒಂದು ಒಳ್ಳೆಯ ದಾರಿಯನ್ನು ಕೂಡ ಕಂಡುಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾವು ಎಷ್ಟೇ ದುಡಿದ್ರೂ ಕೂಡ ದುಡಿದಿರೋ ದುಡ್ಡನ್ನು ಅಂಥದ್ದು ಕೈನಲ್ಲೇ ನಿಲ್ತಾ ಇರೋದಿಲ್ಲ. ಬನ್ನಿ, 2026ಕ್ಕೆ ತುಳಸಿ ಅಮ್ಮನವ್ರನ್ನ ಕೂಡ ನೀವು ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. ನೋಡಿ, ಇವರೇ ನೋಡಿ ನಮ್ಮ ಅನ್ನದಾತರು. ನಮ್ಮನೇಲಿ 2 ಎತ್ತುಗಳಿದೆ ನೋಡಿ. ಇವರು ರಾಮ ಮತ್ತು ಲಕ್ಷ್ಮಣ ಅಂಥೇಳಿ ಇಬ್ಬರದು ಜೋಡಿ ಇರೋ ಫೋಟೋ ತೆಗಿಯೋಕ್ಕಾಗಿರಲಿಲ್ಲ. ಸಿಂಗಲ್ ಆಗೇ ತೆಗೆದಿದ್ದಾರೆ. ನಮ್ಮ ತಂದೆ ತೆಗೆದುಬಿಟ್ಟು ಕಳಿಸಿದ್ದಾರೆ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವರಿದ್ರೇ ಅಲ್ವಾ ರೈತರು ಮುಂದುವರಿಯೋಕ್ಕಾಗೋದು. ಹಾಗಾಗಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನಿಮ್ಮ ಮನೇಲಿ ಏನೇನೆಲ್ಲ ವಸ್ತುಗಳನ್ನು ನೀವು ಆಚೆ ಕಡೆ ಹಾಕಬೇಕು, ಏನೇನೆಲ್ಲ ವಸ್ತುಗಳನ್ನ ಇಟ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಸಿಹಿ ನೆನಪಾಗಿರೋದನ್ನ ನಾವು ಮೆಲುಕು ಹಾಕ್ಕೊಂಡು ಅದನ್ನು ಒಂದು ಫೈಲಲ್ಲಿ ಮಾಡಿ ಇಟ್ಕೊಳೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಕಹಿ ನೆನಪುಗಳು ತುಂಬ ಅಂದರೆ ತುಂಬ ಒಬ್ಬರ ಜೀವನದಲ್ಲಿ ಕಹಿ ನೆನಪುಗಳು ನಡೆದು ಹೋಗಿಬಿಟ್ಟಿರುತ್ತೆ. ಅಂಥದ್ದನ್ನು ಅವರು ಅದನ್ನು ನೋಡ್ತಾ ಡಿಪ್ರೆಷನ್ಗೆ ಹೋಗೋವಂಥದ್ದು, ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಪ್ರಾಣವನ್ನು ಕಳ್ಕೊಳ್ಳೋವಂಥ ಮಟ್ಟಕ್ಕೂ ಕೂಡ ಹೋಗ್ಬಿಡ್ತಾರೆ. ಅಂಥ ಒಂದು ವಿಷಯಗಳಿತ್ತು ಅಂತಂದರೆ ಅದನ್ನು ನೀವು ಆ ಒಂದು ವಸ್ತುಗಳಿಂದ ದೂರ ಇರೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿರೋ ಅಂಥದ್ದು. ನಿಮಗೆ ಏನೆಲ್ಲ ಒಂದು 2020ರಲ್ಲಿ ಸಿಹಿ ನೆನಪುಗಳಾಯಿತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮೂಲಕವಾಗಿ ತಿಳಿಸ್ಕೊಳ್ಳಿ. ನನಗಂತೂ 2025 ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಮೆಮೊರಿಗಳನ್ನು ಕೊಟ್ಟಿದೆ, ಒಳ್ಳೆಯ ಒಂದು ಸ್ನೇಹಿತರುಗಳನ್ನು ಕೊಟ್ಟಿದೆ, ಒಳ್ಳೆಯ ಒಂದು ಜೀವನವನ್ನು ನಡೆಸಿದೆ, ಒಂದು ಸಕ್ಸಸ್ಫುಲ್ ಲೈಫನ್ನು ಕೂಡ ಆ ಒಂದು 2025 ಅನ್ನೋ ಅಂಥದ್ದು ನಮಗೆ ತಂದು ಕೊಟ್ಟಿರೋ ಅಂಥದ್ದು. ಹೊಸ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ, ಹೊಸ ವಿಚಾರಗಳನ್ನು ಹಂಚ್ಕೊಂಡಿದ್ದೀವಿ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಈ ಒಂದು ಹೊಸ ವಿಚಾರಗಳಿಗೆ ನಾವು ಮನೆಯಲ್ಲಿ ಸರಳವಾಗಿ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಬೇಕು, ಯಾವ ಒಂದು ವಸ್ತುಗಳನ್ನು ನಾವು ಕಂಟಿನ್ಯೂ ಹಳೆಯ ವಸ್ತುಗಳನ್ನು ಇಟ್ಕೊಳ್ಳೋದ್ರಿಂದ ಕೂಡ ನಮಗೆ ನಕಾರಾತ್ಮಕ ಅನ್ನೋವಂಥದ್ದು ನಮ್ಮನ್ನು ಬೆನ್ನು ಬಿಡದೆ ಕಾಡುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಆಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ನೀವು ಮಾಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ಕೊಳ್ತೀನಿ. ನೋಡಿ, ನಮಗೆ 2026 ಗುರುವಾರ ದಿವಸ ಬಂದಿರೋದ್ರಿಂದ ಗುರುವಿನ ಬಲ ಅನ್ನೋವಂಥದ್ದು ಜಾಸ್ತಿ ಇರುತ್ತೆ. ಇವತ್ತಿನ ದಿವಸ ನೀವು ರಾಯರ ಮಠಕ್ಕಾಗಿರಬಹುದು ಮತ್ತು ಸಾಯಿಬಾಬಾರ ಮಂದಿರಕ್ಕಾಗಿರಬಹುದು, ಒಂದು ಗುರುವಿನ ಸ್ಥಾನದಲ್ಲಿರುವಂಥ ಒಂದು ದೇವಾಲಯಗಳಿಗೆ ನೀವು ಖಂಡಿತವಾಗ್ಲೂ ಭೇಟಿಯನ್ನು ಕೊಡಿ, ಅರ್ಚನೆಯನ್ನು ಮಾಡಿಸಿ ಫ್ಯಾಮಿಲಿ ಪೂರ್ವವಾಗಿ ಹೋಗ್ಬಿಟ್ಟು ಬನ್ನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವಾಗ ಮನೇಲಿ ಇಟ್ಕೊಳ್ಬೇಕಾಗಿರೋ ವಸ್ತುಗಳು, ಇಟ್ಕೊಳ್ಳೇಬಾರದೇ ವಸ್ತುಗಳನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿ, ತುಂಬ ಜನ ಕ್ಯಾಲೆಂಡರ್ಗಳನ್ನ ಹೊಸದಾಗಿ 2026ಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಕ್ಯಾಲೆಂಡರ್ನ ತಂದೇ ತರ್ತೀರಿ, ಅದನ್ನು ಹಾಲಲ್ಲಿ ಹಾಕೊಂಡಿರ್ತೀರಿ. ಆದರೆ ಅದರಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡ್ತೀರಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಯಾಲೆಂಡರ್ ಬಗ್ಗೆನೇ ಕಂಪ್ಲೀಟ್ ಆಗಿರುವಂಥ ವೀಡಿಯೋನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮನೇಲಿ ಯಾವ್ಯಾವ ವಸ್ತುಗಳನ್ನು ಇಟ್ಕೊಳ್ಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಎಲೆಕ್ಟ್ರಿಕ್ ಅಂತಂದರೆ ಈ ಒಂದು ಹಾಳಾಗಿರುತ್ತೆ, ಅದು ಮುರಿದೋಗಿರುತ್ತೆ, ಅದು ನಮಗೆ ಯೂಸೇ ಬರದೇ ಇರೋವಂಥದ್ದು ಆಗಿರುತ್ತೆ. ತುಂಬ ಜನ ಅದನ್ನು ಅಂಥವನ್ನೆಲ್ಲ ಮೂಟೆ ಕಟ್ಟಿ ಒಂದು ಮನೆಯಲ್ಲಿ ಒಂದು ಮೂಲೆಯನ್ನು ಹಾಕಿರ್ತಾರೆ. ಇದರಿಂದ ಕೂಡ ನಿಮಗೆ ಅಷ್ಟೇ ಸಾಲ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಈ ಹಳೆಯ ವಸ್ತುಗಳನ್ನು ನಾವು ಮನೇಲಿ ಇಟ್ಕೊಳ್ಳೋದ್ರಿಂದ ಕೂಡ ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ, ಸಾಲಗಳನ್ನುವಂಥದ್ದು ಜಾಸ್ತಿ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ಇಲ್ದಿರೋವಂಥದ್ದು ಆಗುತ್ತೆ. ಹಳೆ ಟಿ ವಿಗಳಾಗಿರ್ಬೋದು, ಹಳೆ ಒಂದು ಮಿಷಿನ್, ಬಟ್ಟೆ ಹೊಲಿಯುವಂಥ ಮಿಷಿನ್ ಆಗಿರಬಹುದು, ಮತ್ತು
ನಾವು ಹಳೆಯ ಒಂದು ಆ್ಯಂಟಿಕ್ ಪೀಸ್ ಅಂತ ಇಟ್ಕೊಂಡಿರ್ತೀವಿ, ಅದು ಕೆಲಸಕ್ಕೆ ಬರ್ತಾ ಇರಬೇಕು, ಇಲ್ಲಾಂದರೆ ರೀಯೂಸ್ ಕೂಡ ಅದು ಆಗ್ತಾ ಇರಬೇಕು. ಅಂಥ ವಸ್ತುಗಳನ್ನು ಖಂಡಿತವಾಗ್ಲೂ ನೀವು ಇಟ್ಕೊಳ್ಳಿ, ಅದರಿಂದ ಏನು ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಅದು ನಿಮಗೆ ಯೂಸೇ ಇರೋದಿಲ್ಲ, ವೇಸ್ಟ್ ಅನ್ನೋದು ಇರುತ್ತೆ. ಆದರೆ ಯಾವುದೋ ಒಂದು ನಮ್ಮ ತಾತನ ಕಾಲದ್ದು, ಆ ಕಾಲದ್ದು, ಈ ಕಾಲದ್ದು ಅಂಥೇಳಿ ಒಂದು ಮೂಲೆಯಲ್ಲಿ ಇಕ್ಕಿರ್ತೀವಿ. ಹಳೆ ಬಟ್ಟೆಗಳು ಅಷ್ಟು ನಿಮ್ಮ ಬೀರು ಎಷ್ಟು ನೀಟಾಗಿ ಕ್ಲೀನಾಗಿ ಇರುತ್ತೋ ಅಷ್ಟು ನಿಮ್ಮ ಜೀವನ ಅನ್ನೋವಂಥದ್ದು ಚೆನ್ನಾಗಿರುತ್ತೆ. ದುಡ್ಡು ಕಾಸು ಅನ್ನೋವಂಥದ್ದು ಕೈನಲ್ಲಿ ಚೆನ್ನಾಗಿ ಓಡಾಡ್ತಾ ಇರುತ್ತೆ. ನೀವು ಹಳೆ ಬಟ್ಟೆಗಳನ್ನು ಕೆಲವೊಬ್ಬರು ಬೀರುಗಳನ್ನು ತೆಗೆದು ಬಿಟ್ಟರೆ ಸಾಕು, ಮೇಲಿಂದ ಹಾಗೆ ದಬ 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 ಅಂತೇಳಿ ಬಟ್ಟೆಗಳು ಬೀಳ್ತಾ ಇರುತ್ತೆ. ಖಂಡಿತವಾಗ್ಲೂ ಯಾವುದೋ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಯಾರೂ ಪರ್ಫೆಕ್ಟಾಗಂತೂ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇರೋ ಅಷ್ಟು ಮಟ್ಟಿಗಾದರೂ ಒಂದು 95% ನಮ್ಮ ಬೀರು ಅನ್ನೋವಂಥದ್ದು ಲಕ್ಷಣವಾಗಿ ಕ್ಲೀನಾಗಿ ಎಲ್ಲ ಒಂದು ಫೋಲ್ಡಿಂಗ್ ಆಗಿರುವಂಥ ಬಟ್ಟೆಗಳು ಇರಬೇಕು. ನಾವು ಯಾವುದೇ ಒಂದು ಬಟ್ಟೆ ಎತ್ಕೊಂಡಾಗ ಒಂದು ಬಟ್ಟೆ ಎತ್ಕೊಂಡ್ರೆ 10 ಬಟ್ಟೆ ಅನ್ನೋವಂಥದ್ದು ಬೀಳಬಾರ್ದು. ಆ ರೀತಿ ಇದ್ದಾಗ ಕೂಡ ನಮಗೆ ಧನಹಾನಿ ಅನ್ನೋವಂಥದ್ದು ಆಗುತ್ತೆ. ಕ್ಯಾಲೆಂಡ್ರು ಪ್ರತಿಯೊಬ್ಬರೂ ಅಷ್ಟೇ, ನೀವು 2020 ಕ್ಯಾಲೆಂಡ್ರನ್ನ ಯಾವುದೇ ಭಾಷೆಯಲ್ಲಿ ಆಗಿರ್ಬೋದು, ನೀವು ಕನ್ನಡ, ಹಿಂದಿ, ಇಂಗ್ಲೀಷು ಯಾವ ಭಾಷೆಯವರಾಗಿದ್ದರೂ ಕೂಡ ಕ್ಯಾಲೆಂಡ್ರನ್ನ ತಪ್ಪದಿರ ಮನೆಗೆ ತೆಗೆದುಕೊಂಡು ಬಂದು ಹಾಕಿ. ಅದರಿಂದ ನಿಮಗೆ ರಾಹುಕಾಲ, ಗುಳುಗಾಲ, ಯಮಗಂಡ ಕಾಲ ಮತ್ತು ಪ್ರತಿಯೊಂದು ನೀವು ತಿಳ್ಕೊಳ್ಬೋದು. ಅಮಾವಾಸ್ಯೆ, ಪೌರ್ಣಮಿ, ಏಕಾದಶಿ, ಹುಣ್ಣಿಮೆಯನ್ನು ಕೂಡ ನೀವು ತಿಳ್ಕೊಳ್ಬಹುದು. ಅಸಲಿ ಪಂಚಾಂಗ ಅಂತಂದರೆ ಪುರೋಹಿತರುಗಳು ಕೂಡ ಇಟ್ಕೊಂಡಿರ್ತಾರೆ. ಅದರಲ್ಲಿ ಪ್ರತಿಯೊಂದು ನಿಮಿಷಕ್ಕೂ ಕೂಡ ತಿಥಿ ಆ ಥರ ಎಲ್ಲ ಬರುತ್ತೆ. ಇದು ನಾರ್ಮಲಾಗಿ ಪ್ರತಿಯೊಬ್ಬರು ಇಟ್ಕೊಳ್ಳುವಂಥದ್ದು. ಪೌರ್ಣಮಿ ಮತ್ತು ಸಂಕಷ್ಟಿ, ಈ ಥರ ಅಷ್ಟಮಿ, ಪಂಚಮಿ ತಿಳಿಯುವಂಥದ್ದು, ಈ ಥರ ಕ್ಯಾಲೆಂಡ್ರನ್ನ ಪ್ರತಿಯೊಬ್ಬರು ಇಟ್ಕೊಳ್ಳಿ. ಇದು ವೈಕುಂಠ ಏಕಾದಶಿಗೆ ನಿನ್ನೆ ಹೋಗಿದ್ವಲ್ಲ, ಅಲ್ಲಿ ತುಂಬ ರಶ್ ಇತ್ತು, ಹಾಗಾಗಿ ಒಂದು ಕ್ಲಿಪ್ಪಿಂಗನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಹಳೆಯ ವಸ್ತುಗಳನ್ನು ನಿಮಗೆ ಯೂಸ್ ಬರೋ ಅಂಥದ್ದನ್ನು ಇಟ್ಕೊಳ್ಳಿ. ಯೂಸ್ ಇಲ್ಲ ನಮಗೆ ಇದು ವೇಸ್ಟು ಮೂಲೆಗೆ ಹಾಕಿದ್ರಂದರೆ ಖಂಡಿತವಾಗ್ಲೂ ಅದನ್ನು 2026ಕ್ಕೆ ಅದನ್ನು ಮುಂದುವರಿಸಬೇಡಿ, ಅದನ್ನು ಬಿಸಾಕಿ. ರೀಯೂಸ್ ಮಾಡೋ ಥರ ಇದ್ದರೆ ರೀಯೂಸ್ ಮಾಡ್ಕೊಳ್ಳಿ. ರೀಯೂಸ್ ಇಲ್ಲ ನಿಮ್ಗಂದರೆ ಖಂಡಿತ